ಸಮಾಜಕ್ಕಾಗಿ ಬದುಕುವುದರಲ್ಲಿ ಇರುವ ಸಂತೋಷ ಮತ್ಯಾವುದರಲ್ಲೂ ಇಲ್ಲ ಎಂಬ ಮಾತನ್ನು ನಾವು ಕೇಳಿರ್ತೇವೆ. ಅದೇ ರೀತಿ ಸಮಾಜದ ಒಳಿತಿಗಾಗಿ ಮಾಡುವ ಕೆಲಸ ದೇವರ ಕೆಲಸ ಎಂಬುದರಲ್ಲಿ ಎರಡು ಮಾತಿಲ್ಲ. ಸಮಾಜ ಸೇವೆ ಮಾಡೋದಕ್ಕೆ ಸಿರಿವಂತರೇ ಆಗಬೇಕು ಅಂತೇನಿಲ್ಲ. ನಿಸ್ವಾರ್ಥ ಸೇವಾ ಮನೋಭಾವನೆ ಇರಬೇಕು ಅಷ್ಟೇ. ತಾನು ಚೆನ್ನಾಗಿರಬೇಕು, ತನ್ನ ಸುತ್ತಮುತ್ತಲಿನವರು ಚೆನ್ನಾಗಿರಬೇಕು ಎಂಬ ಮನಸ್ಥಿತಿ ಹೊಂದಿರಬೇಕು. ಹಂಚಿ ತಿನ್ನುವ ಗುಣ ಇರಬೇಕು. ಈ ಎಲ್ಲವನ್ನು ರೂಢಿಸಿಕೊಂಡಿದ್ದಾರೆ ಶಫೀಕ್ ಕೋಟೆ. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು. 20 ವರ್ಷಗಳಿಂದ ಶಫೀಕ್ ಕೋಟೆ ನಿಸ್ವಾರ್ಥ ಸೇವೆ. ದುಡಿದು ಗಳಿಸಿದ ಹಣದಿಂದಲೇ ಸಮಾಜ ಸೇವೆ. ವೀಕ್ಷಕರೇ, ಅಲ್ಪಸಂಖ್ಯಾತ ಘಟಕದ HD ಕೋಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಶಫೀಕ್ ಕೋಟೆ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬರ್ತಿದ್ದಾರೆ. ಹಾಗಂತ ಇವರು ಅಗರ್ಭ ಶ್ರೀಮಂತರಲ್ಲ. ಹುಟ್ಟಿನಿಂದಲೇ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರಲ್ಲ, ಅಥವಾ ಚುನಾಯಿತ ಪ್ರತಿನಿಧಿಯಲ್ಲ. ಮಧ್ಯಮ ವರ್ಗದಲ್ಲಿ ಹುಟ್ಟಿ ಕಷ್ಟ ಏನು ಎಂಬುದನ್ನು ಅರಿತವರು. ಹೀಗಾಗಿಯೇ ತಾವು ಬೆವರು ಸುರಿಸಿ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಹಣವನ್ನು ಸಮಾಜ ಸೇವೆಗೆ ಬಳಸುತ್ತಾ ಬರ್ತಿದ್ದಾರೆ. ಅದರಲ್ಲೂ ಗಿರಿಜನ ಮಕ್ಕಳ ಶ್ರೇಯಾಭಿವೃದ್ಧಿಗೆ ಶ್ರಮಿಸುತ್ತಾ ಬರ್ತಿದ್ದಾರೆ. ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಶಫೀಕ್ ಕೋಟೆ ವೈಯಕ್ತಿಕ ಹಣದಿಂದಲೇ ಬಹುಮಾನ ವಿತರಣೆ. HD ಕೋಟೆ ತಾಲೂಕಿನ ಬಸವನಗಿರಿ ಹಾಡಿ ನಲ್ಲಿರುವ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಧ್ವಜಾರೋಹಣ ನೆರವೇರಿಸುವ ಮೂಲಕ ಭಾರತಾಂಬೆಗೆ ನಮನ ಸಲ್ಲಿಸಲಾಯಿತು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರನ್ನು ಸ್ಮರಿಸಲಾಯಿತು. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಆಟೋಟ ಸ್ಪರ್ಧೆಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಶಫೀಕ್ ಕೋಟೆ ಅವರೇ ವಿಜೇತರಿಗೆ ನೀಡುವ ಬಹುಮಾನ ಖರ್ಚು ವಹಿಸಿಕೊಂಡಿದ್ದರು. ಅಂದಾಜು 28 ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಇದರ ವೆಚ್ಚವನ್ನು ಶಫೀಕ್ ಕೋಟೆ ಅವರೇ ಭರಿಸಿ ಮಕ್ಕಳ ಕ್ರೀಡಾಸಕ್ತಿಗೆ ಸ್ಫೂರ್ತಿ ತುಂಬಿದರು. ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಶ್ರಮ ಶಾಲೆ ಆಟ ಆಡುವ ಮಕ್ಕಳಿಗೆ ನನ್ನ ಕೈಯಿಂದ ಏನು ಸಹಾಯ ಆಯ್ತದೆ, ನನ್ನ ವೈದ್ಯದಿಂದ ಏನು ಸಹಾಯ ಆಯ್ತದೆ ಅದನ್ನು ಮಾಡಿದ್ದೀನಿ. ಇದೇ ರೀತಿ ಮುಂದೆ ಜಾಸ್ತಿ ಪ್ರೋತ್ಸಾಹವಾಗಿ ಮಾಡಬೇಕು ಅಂತ ಹೇಳಿದ್ದೀನಿ. ಇದೇ ರೀತಿ ಆಡಿ ಮಕ್ಕಳು ಚೆಂದಾಗಿ ಓದಬೇಕು ನಮ್ಮ ಆಸೆ. ಸಿಟಿಗಿಂತ ಆಡಿ ಮಕ್ಕಳು ಒತ್ತು ಜಾಸ್ತಿ ಕೊಡಬೇಕು ಅಂತ ನಮ್ಮ ಅನಿಸಿಕೆ. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಆದಿವಾಸಿ ಮುಖಂಡರು ಕೊಂಚ ಬೇಸರ ವ್ಯಕ್ತಪಡಿಸಿದರು. ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬುಡಕಟ್ಟು ಜನಾಂಗದ ನಾಯಕ ಬಿರ್ಸಾ ಮುಂಡಾ ಅವರನ್ನು ಯಾರು ಗುರುತಿಸಲಿಲ್ಲ. ಸರ್ಕಾರಿ ಕ್ರಮಗಳಲ್ಲಿ ಅವರ ಫೋಟೋ ಇಟ್ಟು ಗೌರವಿಸುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಈಗಲೂ ಕೂಡ ಆದಿವಾಸಿಗಳು ಪಡಬಾರದ ಕಷ್ಟ ಪಡುತ್ತಿದ್ದಾರೆ ಅಂತ ಹೇಳಿದರು. ಬಿರ್ಸಾ ಮುಂಡಾ ಅವರು ಈ ದೇಶದ ಹೋರಾಟಕ್ಕೆ ಮೊದಲು ಹೆಜ್ಜೆ ಹಾಕಿದ್ದು ಬಿರ್ಸಾ ಮುಂಡಾ ಅವರು. ಅದಕ್ಕಿಂತ ಮುಂಚೆ ಕರಿಯ ದಂಡ ಅಂತ ಹೇಳ್ಬಿಟ್ಟು ನಮ್ಮ ಕಾಳಕರು ಮತ್ತು ಎಲ್ಲರೂ ಗೊತ್ತು ಆದಿವಾಸಿ ಮುಖಂಡರಿಗೆಲ್ಲ ಕರಿಯ ದಂಡ ಅಂತ ಹೇಳ್ಬಿಟ್ಟು ಕ್ಯಾಲಿಕೇಟ್ ನಮ್ಮ ಕೇರಳದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಆ ಕಾಡು ಒಳಗೆ ಹೋಗಿ ಅವ್ರ ದಾರಿ ಗೊತ್ತಿಲ್ಲ. ಆಗ ಬ್ರಿಟಿಷರಿಗೆ ಅವರು ದಾರಿ ತೋರಿಸ್ಬಿಟ್ರು. ಯಾರ ಕರಿಯ ದಂಡ ಬ್ರಿಟಿಷರಿಗೆ ದಾರಿ ತೋರಿಸ್ಕೊಟ್ಟಾದ್ಮೇಲೆ ಅವನ್ನ ಒಂದು ಆಲದ ಮರದಲ್ಲಿ ನೇತಾಕ್ಬಿಟ್ರು, ಚೈನ್ ಹಾಕಿ ಕರಿದಂಡ ಅವ್ರನ್ನ. ಅವರು ಅಲ್ಲೇ ಕೊಳತು ಅವರು ಸಾಯ್ತಾರೆ. ಇವತ್ತು ಕೂಡ ಯಾವುದೋ ವೆಹಿಕಲ್ ಹೋದ್ರು ಆ ಕರಿಯದಂಡ ಅವ್ರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋದು. ನಾವೀಗ ಬಳ್ಳೆ ಗೇಟಲ್ಲಿ ಮಾಸಾಮನಿಗೆ ನಮಸ್ಕಾರ ಮಾಡಿ ಹೋಗಲ್ವಾ, ಆ ಥರ ಕರಿಯದಂಡರಿಗೆ ನಮಸ್ಕಾರ ಮಾಡಿ ಹೋಗೋದು. ಆ ಥರ ಇತಿಹಾಸದಲ್ಲಿ ನೋಡಿದ್ರೆ ಆದಿವಾಸಿಗಳೇ ಪ್ರಪ್ರಥಮವಾಗಿ ಸ್ವತಂತ್ರ ಬೇಕು ಅಂತ ಅವತ್ತು ಹೋರಾಟ ಮಾಡಿದ್ದು. ಯಾಕಂದ್ರೆ ಆದಿವಾಸಿಗಳ ಮೇಲೆ ದಮನ ಆಯಿತು, ಅವ್ರನ್ನ ಸಾಯಿಸಿದ್ರು, ಅವ್ರ ಹಕ್ಕುಗಳನ್ನ ಕೊಂದ್ರು. ಅವತ್ತು ಶ್ರೀಮಂತರು ಜೇನುತುಪ್ಪ ಕೊಡಿ
ಕೊಂಬು ಕೊಡಿ ಅದು ಕೊಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ದಮನ ಮಾಡಿದ್ರು ಅವತ್ತು ಆದಿವಾಸಿಗಳನ್ನ. ಅವತ್ತು ದಮನ ಮಾಡೋ ಸಂದರ್ಭದಲ್ಲಿ ಈ ಬಿರ್ಸಾ ಮುಂಡಾ ಅವರು ತನ್ನ ಬಿಲ್ಲು ಬಾಣ, ಬ್ರಿಟಿಷರದ್ದು ಬಂದೂಕು, ಆದಿವಾಸಿ ಮುಖಂಡ ಬಿರ್ಸಾ ಮುಂಡಾ, ಭಗವಾನ್ ಬಿರ್ಸಾ ಮುಂಡಾ ಅಂತ ಹೇಳ್ತಾರೆ ಇಲ್ಲಿ ಜಾರ್ಖಂಡ್ ಆ ಕಡೆ ಎಲ್ಲ. ನಾವು ಹೋಗಿ ಇದ್ದೀವಿ ಅಲ್ಲಿ ಜಾರ್ಖಂಡ್ ಅಲ್ಲಿ ಒಂದು ತಿಂಗಳ ಕಾಲ ಅಲ್ಲಿ ಹೋಗಿದ್ದೀವಿ, ನಾವು ಅಧ್ಯಯನ ಮಾಡಿದ್ವಿ. ಆ ಜಾರ್ಖಂಡ್ ಅಲ್ಲಿ ಆ ಬಿರ್ಸಾ ಮುಂಡಾ ಅವರ ಸ್ಟೇಡಿಯಂ ಇದೆ, ಬಿರ್ಸಾ ಮುಂಡಾ ಅವರ ವಿಮಾನ ನಿಲ್ದಾಣ ಇದೆ. ಇವತ್ತು ಕೆಂಪುಕೋಟೆ ನಮ್ಮ ರಾಷ್ಟ್ರಪತಿ ಇರೋ ಜಾಗದಲ್ಲಿ ದೊಡ್ಡ ಫೋಟೋ ಇದೆ ಬಿರ್ಸಾ ಮುಂಡಾ ಅವ್ರದ್ದು. ಈ ತರ ಎಲ್ಲ ಹೆಸರು ಮಾಡಿ ಈ ಬಿರ್ಸಾ ಮುಂಡಾ ಅವ್ರನ್ನ ತಂದ್ರು. ಆದ್ರೆ ದೇಶದಲ್ಲಿ ಅವ್ರಿಗೆ ಮಾನ್ಯತೆ ಕೊಡ್ಲಿಲ್ಲ. ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಬೇರೆ ಬೇರೆ ಮುಖಂಡರ ಕೆಳಗೆ ಕೊಟ್ಟಂಗೆ ಈ ಬಿರ್ಸಾ ಮುಂಡಾ ಅವ್ರಿಗೆ ಮಾನ್ಯತೆ ಕೊಡ್ಲಿಲ್ಲ. ಈಗ ಸ್ವಲ್ಪ ಬಿರ್ಸಾ ಮುಂಡಾ ಅವರ ಜಯಂತಿ ಅಂತ ಈಗ ಮಾಡಿದ್ದು 2012ರಲ್ಲಿ 22ರಲ್ಲಿ ಆಗಿದ್ದು ಬಿರ್ಸಾ ಮುಂಡಾ ಜಯಂತಿ. ಇವತ್ತು ಸ್ವತಂತ್ರ ಸಿಕ್ಕಿದೆ ಅಂತಂತೇಳಿ ಭಾರತದ ಮೂಲೆಗಳಲ್ಲೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಆದಿವಾಸಿಗಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇವತ್ತು ಸಹ ಪ್ರತಿದಿನ ಆಯಿತು ಅಂದ್ರ ಹೋರಾಟನೇ. ಜಮೀನು ಸಿಕ್ಕಿಲ್ಲ, ಶಿಕ್ಷಣ ಸಿಕ್ಕಿಲ್ಲ, ನನಗೆ ಊಟದ ಕೊರತೆ ಅಂತೇಳಿ ಇವತ್ತು ನಾವು ಹೋರಾಟದಲ್ಲೇ ನಾವು ತೊಡಗಿದ್ದೀವಿ. ನೀವು ಈ ಒಂದು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಬ್ರಿಟಿಷರಿಂದ ಸತ್ತಂತ ವ್ಯಕ್ತಿ ಏನಾದರೂ ಇದ್ರೆ ಅದು ಮೂಲ ನಿವಾಸಿ ಬಿರ್ಸಾ ಮುಂಡಾ ಅವರು. ಅವರೇ ಪ್ರಥಮ ಬಾರಿಗೆ ಬ್ರಿಟಿಷರ ಜೊತೆನಲ್ಲಿ ಹೋರಾಟ ಮಾಡಿದಂಥ ಏಕೈಕ ಭಾರತೀಯ. ನಾವು ಅನ್ಕೊಂಡಿರ್ಬೋದು ಯಾಕೆ ಅವರು ಪ್ರಚಲಿತಕ್ಕೆ ಬರಲಿಲ್ಲ, ಯಾಕೆ ಮಾಧ್ಯಮಗಳಲ್ಲಿ ಬರಲಿಲ್ಲ, ಯಾಕೆ ಯಾರು ಅವ್ರನ್ನ ಗುರುತಿಸ್ಲಿಲ್ಲ ಅಂದ್ರೆ ಒಬ್ಬ ಆದಿವಾಸಿ ಅವನ್ನೇನು ಗುರುತಿಸ್ಬೇಕು ಅಂದ್ರ ಸಮಸ್ಯೆಯ ಕೊಳಚೆ ನೀರಾಗ್ಬಿಟ್ಟಿದೀವಿ ನಾವು. ಸಮಸ್ಯೆಗಳ ಕೊಳಚೆ ನೀರು ನಾವು ಆದಿವಾಸಿಗಳು. ಅದೊಂದು ಪದನ ಬಳಸಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಎಲ್ಲೂ ಕೂಡ ನಮಗೆ ನೆಲೆ ಇಲ್ಲ. ಭಾರತ ಇವತ್ತು ಸ್ವತಂತ್ರ, ಅಖಂಡ ಭಾರತದಲ್ಲಿ ನಾವು ಸ್ವತಂತ್ರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ಬಿಟ್ಟು ಹೋಗಿ 79 ವರ್ಷಗಳಾಗಿದ್ರು ಕೂಡ ನಾವು ಆದಿವಾಸಿಗಳು ಅತಂತ್ರ ಸ್ಥಿತಿನಲ್ಲೇ ಅಲೆಮರೆಗಳಾಗಿ ಈಗ ಪಟ್ಟ ಕಟ್ಬಿಟ್ರಿ. ಈಗ ಮೊದಲು ಆದಿವಾಸಿಗಳು ಅಂತ ಬತ್ತು, ಆಮೇಲೆ ಬುಡಕಟ್ಟು ಅಂತ ಬತ್ತು, ಆಮೇಲೆ ಗಿರಿಜನ ಅಂತ ಬತ್ತು, ಅದಾದ್ಮೇಲೆ ಈಗ ಅಲೆಮಾರಿ ಅಲೆಮಾರಿ ಅಂತ ಎಲ್ಲ ಮಿಕ್ಸ್ ಮಾಡಿ ಹೊಂದಿಸಿ ಕಲಸಿ ಮುದ್ದೆ ಕಟ್ಟಿ ಒಂದ್ ಕಡೆ ಬಿಸಾಕ್ಬಿಟ್ಟಿದ್ದಾರೆ. ನೀರಂದ್ರ ಸಮಸ್ಯೆಯ ಕೊಳಚೆ ನೀರಾಗ್ಬಿಟ್ಟಿದೀವಿ ನಾವು. ಸಮಸ್ಯೆಗಳ ಕೊಳಚೆ ನೀರು ನಾವು ಆದಿವಾಸಿಗಳು. ಅದೊಂದು ಪದನ ಬಳಸಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಎಲ್ಲೂ ಕೂಡ ನಮಗೆ ನೆಲೆ ಇಲ್ಲ. ಭಾರತ ಇವತ್ತು ಸ್ವತಂತ್ರ, ಅಖಂಡ ಭಾರತದಲ್ಲಿ ನಾವು ಸ್ವತಂತ್ರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ಬಿಟ್ಟು ಹೋಗಿ 79 ವರ್ಷಗಳಾಗಿದ್ರು ಕೂಡ ನಾವು ಆದಿವಾಸಿಗಳು ಅತಂತ್ರ ಸ್ಥಿತಿನಲ್ಲೇ ಅಲೆಮರೆಗಳಾಗಿ ಈಗ ಪಟ್ಟ ಕಟ್ಬಿಟ್ರಿ. ಈಗ ಮೊದಲು ಆದಿವಾಸಿಗಳು ಅಂತ ಬತ್ತು, ಆಮೇಲೆ ಬುಡಕಟ್ಟು ಅಂತ ಬತ್ತು, ಆಮೇಲೆ ಗಿರಿಜನ ಅಂತ ಬತ್ತು, ಅದಾದ್ಮೇಲೆ ಈಗ ಅಲೆಮಾರಿ ಅಲೆಮಾರಿ ಅಂತ ಎಲ್ಲ ಮಿಕ್ಸ್ ಮಾಡಿ ಹೊಂದಿಸಿ ಕಲಸಿ ಮುದ್ದೆ ಕಟ್ಟಿ ಒಂದ್ ಕಡೆ ಬಿಸಾಕ್ಬಿಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಆದಿವಾಸಿ ಮುಖಂಡರಾದ ವಿಜಯ್ ಕುಮಾರ್, ನಟರಾಜ್, ಸುರೇಂದ್ರ, ದೇವಮ್ಮ, ಇಪಿಒ ಸಂಸ್ಥೆಯ ಸಿಇಒ ಶಶಾಂಕ್, ಲಕ್ಷ್ಮಿ, ಕೃಷ್ಣ ಸೇರಿದಂತೆ ಆದಿವಾಸಿ ಮುಖಂಡರು, ಶಿಕ್ಷಕ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.